Hi guys, welcome back to my channel. ಇವತ್ತು ಓಂ ಶಕ್ತಿಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಮಾಲೆ ಹಾಕಿರೋದು, ಇನ್ನು ಹಾಕಿಲ್ಲ, ಇವತ್ತು ಹಾಕಬೇಕು. 4 ಗಂಟೆಗೆ ಎದ್ದು ರೆಡಿ ಆಗಿರೋದು, ಇವಾಗ 6 ಗಂಟೆ ಆಗಿದೆ. ಇನ್ನು ಪೂಜೆ ಮಾಡಿಬಿಟ್ಟು ಇವಾಗ ಹೊರಡಬೇಕು. ನೋಡೋಣ, ಅಲ್ಲೋಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಗೈಸ್, ಇದು ಮಾರ್ನಿಂಗು ನಾವು ಹೊರಡೋ ದಿನ ಮಾಲೆ ಹಾಕ್ತಾ ಇರೋ ಥರ ದೇವಸ್ಥಾನದ ಹತ್ರ. ನಾನು ಈ ವರ್ಷನೇ ಮಾಲೆ ಹಾಕ್ಬೇಕಂತ ಫಸ್ಟ್ ಟೈಮ್ ಅಂದ್ಕೊಂಡು ಮಾಲೆ ಹಾಕಿದ್ದು. ಆಮೇಲೆ ಚಂದಾಪುರದಲ್ಲಿ ಹಾಕಿದ್ದು. ಟ್ರಿಪ್ಪೆಲ್ಲ ಏನೂ ಇಲ್ಲ ಗೈಸ್, ಬರೀ ಸುಮ್ಮನೆ ಹೋಗಿ ಬರೋ ಥರ ಅಷ್ಟೇ ಪ್ಲ್ಯಾನ್ ಮಾಡಿದ್ರು. ಟ್ರಿಪ್ ಇತ್ತು, ನಾವು ಅದಕ್ಕೆ ಹೋಗಿಲ್ಲ, ಬರೀ ಹೋಗಿ ಬರೋ ಥರ ಇತ್ತು. ಯಾಕಂದರೆ ನಾನು ಕಾಲೇಜಿದೆ, ನಮ್ಮಮ್ಮ ಎಲ್ಲ ವರ್ಕ್ ಇರುತ್ತೆ ಅದಕ್ಕೆ. ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ. ಜಾಸ್ತಿ ಅಲ್ಲಿ ಬಸ್ಸಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಗೈಸ್ ಎಲ್ಲರೂ. ಬಟ್ ನಾನು ವೀಡಿಯೋಸ್ನ ಪೋಸ್ಟ್ ಮಾಡಿಲ್ಲ. ಏನಕ್ಕೆ ಅಂದರೆ ಅವರು ಕಂಫರ್ಟಬಲ್ ಆಗಿರಲ್ಲ, ನಾನು ಪರ್ಮಿಷನ್ ಇಲ್ದಿರ ಹಾಕೋದಕ್ಕೆ. ವಿಡಿಯೋ ಆಮೇಲೆ ಮಾರ್ನಿಂಗ್ ಒಂದು ಪ್ಲೇಸ್ ಹತ್ರ ಟಿಫನ್ ಮಾಡೋಕ್ಕಂತ ನಿಲ್ಸಿದ್ರು. ಇವಾಗ ಊಟಕ್ಕೆ ಅಂತ ಸ್ಟಾಪಿಂಗ್ ಮಾಡಿರೋದು ಒಂದು ಪ್ಲೇಸ್ ಹತ್ರ. ಊಟ ತಿಂದಾಯ್ತು ನಮ್ಮದು. ನೋಡಿ, ಇದೆಲ್ಲ ಊಟ ಆಯ್ತಾ ನಿಂದು? ನಿಮ್ದು ಆಯ್ತು. ಏನ್ ತಿಂದ್ರಿ? ಟೊಮೆಟೊ ಎಲ್ಲರಿಗೂ. ಆಮೇಲೆ ಆನ್ ದ ವೇ ಹೋಗೋವಾಗ ಕಾಲಭೈರೇಶ್ವರ ಟೆಂಪಲ್ ಹತ್ರ ಸ್ಟಾಪ್ ಮಾಡಿದ್ರು. ಅಲ್ಲೊಂದು ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ. ನನಗದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ ಪ್ಲೇಸು. ಒಂಥರ ಫುಲ್ಲು ಪೀಸ್ಫುಲ್ ಆಗಿತ್ತು ಗೈಸ್ ಆ ಪ್ಲೇಸ್ ಪೂರ್ತಿ. ಆ ಕಡೆ ಮಾಡ್ಕೊಂಡೋಗಿ
ಚೆನ್ನಾಗಿ ನೋಡ್ತಾರೆ ಪಾಪ ಎಷ್ಟು ಚೆನ್ನಾಗಿ ನಿದ್ದೆ ಹೋದಾಗ ಇಷ್ಟು ಚೆನ್ನಾಗಿ ಎಷ್ಟೊಂದು ಟೆಂಪಲ್ಗೆ ಹೋಗಿದ್ದೀನಿ ಗೈಸ್, ಆದರೆ ನನಗೆ ಇಲ್ಲಿ ಇಷ್ಟ ಆದಷ್ಟು ಯಾವ ಪ್ಲೇಸು ಅಷ್ಟೊಂದು ಇಷ್ಟ ಆಗಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಹೋದಾಗ ಇನ್ನೇನು ಕ್ಲೋಸ್ ಮಾಡಿಬಿಟ್ಟಿದ್ರು ಅಲಂಕಾರ ಮಾಡೋದಕ್ಕೆ. ಆಮೇಲೆ ಸರಿ ಅಂದ್ಬಿಟ್ಟು ಒಂದು 5 ನಿಮಿಷಕ್ಕೆ ಹಾಗೆ ಪೂಜೆ ಮಾಡಿದ್ರು. ಸಖತ್ ಚೆನ್ನಾಗಿತ್ತು ನೋಡೋದಕ್ಕೆ. ಅಲ್ಲಿ ನಾಯಿಗಳು ಎಷ್ಟು ಚೆನ್ನಾಗಿ ಆರಾಮಾಗಿ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಕೊಂಡಿದ್ವು, ಅದು ಚೆನ್ನಾಗಿತ್ತು. ನಾನು ಅಲ್ಲೇನು ಪರ್ಚೇಸ್ ಮಾಡಿಲ್ಲ ಗೈಸ್, ಏನಕ್ಕಂದರೆ ನಾನು ಫಸ್ಟ್ ಟೈಮ್ ಓಂ ಶಕ್ತಿ ಮಾಲೆ ಹಾಕಿರೋದು. ಅಲ್ಲಿ ಪ್ಲೇಸು ನಾನು ನೋಡಿಲ್ಲ. ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ತುಂಬ ಬೇರೆ ಬೇರೆ ಏನಾದರೂ ನನ್ನ ಫ್ರೆಂಡ್ಸ್ಗೆ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಏನಾದ್ರು ತೊಗೊಳೋಣ ಅಂದ್ಕೊಂಡು ಹೋಗಿದ್ದು. ಬಟ್ ಅಲ್ಲಾಗಿದ್ದೇ ಬೇರೆ. ನನ್ನ ಲೈಫಲ್ಲಿ ನಾನು ಮರೆಯಲ್ಲ ಆ ಥರ ಡೇ ಇದು ನನಗೆ. ಆಮೇಲೆ ಗೈಸ್ ಇನ್ನೊಂದು ಏನಂದರೆ, ಇಲ್ಲಿ ದೇವಸ್ಥಾನ ನೋಡ್ಕೊಂಡು ಹೋದರೆ RTO ಅವರ ಕೈಯಲ್ಲಿ ಸಿಕ್ಕಾಕೊಂಡ್ವಿ. ನಮಗೇನು ಪ್ರಾಬ್ಲಮ್ ಇಲ್ಲ ಗೈಸ್, ಬಸ್ ಓನರ್ಗೆ ಫೈನ್ ಕಟ್ಟಿ ಅಲ್ಲೊಂದು 2 hours ಆಗೋಯ್ತು. ಅಲ್ಲಿ ಇದು ಅರಿಶಿಣದ್ದು ತೋಟ ಇತ್ತು, ಅದು ತೋಟನೋ ಏನೋ ಗೊತ್ತಿಲ್ಲ ಗೈಸ್, ಅದನ್ನು ನೋಡಿದೆ, ಅಲ್ಲೇ ಇಟ್ಕೊಂಡಿದ್ದು ಗೈಸ್. ನಾನು ಅಂದ್ಕೊಂಡು ಹೋಗಿದ್ದೆ ಬೇರೆ ಥರ, ಅಲ್ಲಾಗಿದ್ದೇ ಬೇರೆ ಥರ, ಕಂಪ್ಲೀಟ್ಲಿ ಚೇಂಜು. ಏನಂದರೆ ಫುಲ್ಲು ನಾವು ಹೋಗಿದ್ದೀವಿ ಆವತ್ತೇ ಫುಲ್ಲು ಮಳೆ ಸ್ಟಾರ್ಟು. ನಾವು ಹೋದಾಗ ಬಸ್ ಎಲ್ಲೋ ಐತೆ, ಪಾರ್ಕಿಂಗ್ ಕೂಡ ಇಲ್ಲ ಜಾಗ, ಫುಲ್ ಟ್ರಾಫಿಕ್ಕು, ಫುಲ್ ಮಳೆ. ನಾವು ಕಾಲ್ ರಿಸೀವ್ ಮಾಡೋಕ್ಕೂ ಆಗ್ತಿಲ್ಲ, ಲೈನಲ್ಲಿ ನಿಂತಿದ್ದೀವಿ. ಫುಲ್ ನೀರು ಕಾಲು ಮೇಲೆಲ್ಲ ಬರ್ತೈತೆ, ಅಷ್ಟು ನೀರು. ಜನಗಳಂತೂ ನಾವು ನಿಂತ್ಕೊಂಡಿದ್ರೆ ಅವರೇ ಫೋರ್ಸ್ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ, ನಾವು ಹೋಗೋದೇ ಬೇಡ, ಅಷ್ಟು ಜನ. ಆಮೇಲೆ ಮಿಸ್ಸಿಂಗು, ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದಾರೆ, ಮಿಸ್ಸಿಂಗ್ ಆಗಿಬಿಟ್ಟಿದ್ದಾರೆ. ಕಾಲ್ ಮಾಡೋಕ್ಕೂ ಯಾರಿಗೂ ಇಲ್ಲ, ಬಸ್ಸಲ್ಲಿ ನಿಂತಿದೆ ಅಂತ ಗೊತ್ತಿಲ್ಲ. ಫುಲ್ ನನಗೆ ಅಳು ಬಂದಂಗೆ ಆಗ್ಬಿಟ್ಟಿತ್ತು ಆವತ್ತಿನ ಡೇ ನೆನೆಸ್ಕೊಂಡ್ರೆ ಇವಾಗ್ಲೂ. ಏನಪ್ಪ ನನಗೆ ಏನೋ ಅಂದ್ಕೊಂಡ್ರೆ ಅಲ್ಲಿ ಏನೋ ಆಗೋಯ್ತಲ್ಲ ಅಂತ ಏನು ಪರ್ಚೇಸ್ ಮಾಡೋಕ್ಕೂ ಆಗಿಲ್ಲ. ಸರಿ, ಚೆನ್ನಾಗಿ ಅಲ್ಲೆಲ್ಲ ವೀಡಿಯೋ ಮಾಡಬೇಕು, ಎಲ್ಲ ಅಲ್ಲಿ ಶಾಪ್ಸ್ ಆಗಲಿ ಅಲ್ಲಿ ಊಟ ಮಾಡೋ ಸಿಚುವೇಶನಲ್ಲಿ ಎಲ್ಲ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ. ಸದ್ಯಕ್ಕೆ ನನ್ನ ಫೋನ್ ಹೊರಗಡೆ ಎಷ್ಟು ಜನ ಮತ್ತು ಊಟ ಮಾಡಿಕೊಂಡು ಹೊರಗಡೆ ಬರೋದಕ್ಕೆ ಎಷ್ಟು ಜನ, ಲೆಕ್ಕ ಮಾಡ್ಕೊಂಡು ಹೊರಗಡೆ ಬರೋದಕ್ಕೆ ಎಷ್ಟು ಜನ ಇದ್ರು. ಫುಲ್ ನೆನ್ಕೊಂಡು ಎಷ್ಟೋ ಹೊತ್ತಿಗೆ ಬಸ್ಸಿಗೆ ಬಂದ್ರಿ, ಹೆಂಗೋ ಯಪ್ಪ ಅನಿಸ್ಬಿಡ್ತು ಗೈಸ್. ನಿಜ ಬೆಳಿಗ್ಗೆ ನನಗೆ ನಿದ್ದೆನೂ ಬರ್ತಾಯಿಲ್ಲ ನೈಟು. ಆಮೇಲೆ ಮಾರ್ನಿಂಗು ಒಂದು 6:30 ಹಂಗೆ ಹತ್ತಿ ಬೆಲೆ ರೀಚ್ ಆದ್ವಿ. ಅಪ್ಪ ಅನಿಸ್ಬಿಡ್ತು ಗೈಸ್. ಬ್ಯಾಕ್ ಕ್ಯಾಮ್ರಾ ಅದು ಹೋಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ ಇವಾಗ ಗೈಸ್. ಪ್ಲೀಸ್ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.